ಸಂಸ್ಥೆಗಳ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 800ಕ್ಕಿಂತ ಹೆಚ್ಚಿನ ಒಂದು ಶಾಲೆಗಳಿವೆ. ಮಂಡ್ಯದಲ್ಲಿ 37 ಶಾಲೆಗಳಿವೆ. 217 ಕಾಯಂ ನೌಕರರು ನಾವು ಇಲ್ಲಿ ಈ ಒಂದು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ನಮಗೆ ಬಹುದಿನಗಳ ಬೇಡಿಕೆ, ನಮಗೆ ವಸತಿ ಶಿಕ್ಷಣ ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಬೇಕು. ಈ ಸ್ಥಾಪನೆ ಮಾಡೋದರ ಮೂಲಕ ನಮ್ಮೆಲ್ಲರಿಗೂ ಕೂಡ ಕಾಯಂ ನೌಕರರಿಗೆ ಸರ್ಕಾರಿ ನೌಕರರಂತೆ ನಾವು ಪರಿಗಣಿತರಾಗಬೇಕು ಅನ್ನುವಂಥ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೌನ ಪ್ರತಿಭಟನೆಯ ಮೂಲಕ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಮಗೆ ಈ ಒಂದು ವಸತಿ ಶಿಕ್ಷಣ ನಿರ್ದೇಶನಾಲಯ ಆಗದಿದ್ದ ಪಕ್ಷದಲ್ಲಿ ನಮಗೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯನ್ನು ಈ ಶಾಲೆಗಳನ್ನು ಆ ಒಂದು ಇಲಾಖೆಗಳಿಗೆ ವಿಲೀನ ಮಾಡೋದ್ರ ಮೂಲಕ ನಮಗೆ ಸರ್ಕಾರಿ ನೌಕರರಾಗುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇದು ನಮ್ಮ ಪ್ರಮುಖವಾದಂಥ ಬೇಡಿಕೆಯಾಗಿದೆ. ನಾವು ಇತರ ಸರ್ಕಾರಿ ನೌಕರರಿಗೆ ಸಿಗುವಂಥ ಒಂದು ಸೌಲಭ್ಯಗಳಿಂದ ವಂಚಿತರಾಗಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಆರೋಗ್ಯದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಜ್ಯೋತಿ ಸಂಜೀವಿನಿ, ಆರೋಗ್ಯ ಸಂಜೀವಿನಿ, ಈ ಒಂದು ಯೋಜನೆಗಳ ಸೌಲಭ್ಯ ನಮಗೆ ಸಿಗ್ತಾ ಇಲ್ಲ. ಆದ್ದರಿಂದ ಈ ಸೌಲಭ್ಯಗಳು ಸಿಗಬೇಕು ಅಂತ ಆಗುವಂಥದ್ದು. ಮತ್ತು DCRG ಸೌಲಭ್ಯ, ಮರಣ ಮತ್ತು ನಿವೃತ್ತಿ ಉಪದಾನ ಅಂತೇಳಿ ಒಂದು ಸರ್ಕಾರಿ ನೌಕರರು ರಿಟೈರ್ಡ್ ಆದಂಥ ಪಕ್ಷದಲ್ಲಿ ಅಥವಾ ಮರಣ ಹೊಂದಿದ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ರೂಗಳ ಒಂದು ಮೊತ್ತದ ಅವರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಸರ್ಕಾರರು. ನಮಗೆ ಕೇವಲ 5 ಲಕ್ಷ ರೂಗಳ ಒಂದು ಸೌಲಭ್ಯವನ್ನು ಮಾನ್ಯ ಅಧಿಕಾರಿಗಳು, ನಮ್ಮ ಕ್ರೈ ಸಂಸ್ಥೆ ಅಧಿಕಾರಿಗಳು, ಮಾನ್ಯ ಮಣಿವಣ್ಣ ಸರ್ ಅವರ ಒಂದು ದೂರದೃಷ್ಟಿಯಿಂದ ನಮಗೆ 5 ಲಕ್ಷ ರೂಗಳು ಮಾತ್ರ ದೊರಕಿದೆ. ಇತರ ಸರ್ಕಾರಿ ನೌಕರರು ಸಿಗುವಂತೆ ನಮಗೂ ಕೂಡ 20 ಲಕ್ಷಗಳ ರೂಗಳವರೆಗೆ ನಮಗೆ ಸೌಲಭ್ಯವನ್ನು ವಿಸ್ತರಿಸಿಕೊಡ್ಬೇಕು ಅನ್ನೋದು ಒಂದು ಮನವಿ. ನಾವು ವಸತಿ ಗೃಹಗಳ ವಿನಾಯಿತಿಯಿಂದ, ಕಡಿತದಿಂದ ನಮಗೆ ವಿನಾಯಿತಿ ನೀಡಬೇಕು. ಯಾಕೆಂದರೆ ನಾವು ಒಂದು ಸಾರ್ವಜನಿಕ ಸಂಪರ್ಕದಕ್ಕಿಂತ ದೂರ ಇರುವಂಥ ನೆರೆಹೊರೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಕ್ಕಳೊಂದಿಗೆ ವಾಸ ಮಾಡಿಕೊಂಡು ಅವರಿಗೆ ಶಿಕ್ಷಣವನ್ನು ಕಲ್ಪಿಸ್ತಿದ್ದೀವಿ. ಅದರಿಂದ ಎಚ್ಚರಿಕೆಯನ್ನು ಕಡಿತದಿಂದ ವಿನಾಯಿತಿ ಕೊಡಬೇಕು. ನಮಗೆ ಮತ್ತು ಇನ್ನೊಂದು ಪ್ರಮುಖವಾದಂಥ ಬೇಡಿಕೆ ಅಂತಂದರೆ ಏಕಲವ್ಯ ಮಾದರಿ ಶಾಲೆಗಳು ಹಾಗೂ ನವೋದಯ ಮಾದರಿ ವಸತಿಗಳ ಶಾಲೆಗಳ ಮಾದರಿಯಲ್ಲಿ ನಮ್ಮ ಶಾಲೆಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ನಾವು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಅಲ್ಲಿಯ ಶಾಲೆಗಳಲ್ಲಿ 10% ವಿಶೇಷ ಭತ್ಯೆಯನ್ನು ಆ ಶಾಲೆಯ ನೌಕರರು ಪಡ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಆ ಒಂದು ಸೌಲಭ್ಯ ಇಲ್ಲದಿರುವಂಥದ್ದು ವಿಷಾದಕರ ಸಂಗತಿಯಾಗಿದೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಇತರ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಹಾಗೂ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಿನ ಒಂದು ಫಲಿತಾಂಶವನ್ನು ನೀಡ್ತಾ ಇದ್ದೀವಿ. ಸುಮಾರು 246 ಜನ ಟಾಪ್ 10 ರ್ಯಾಂಕ್ಗಳನ್ನು ಪಡೆದಿರುವಂಥದ್ದು ತಮಗೆ ಗೊತ್ತೇ ಇದೆ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಮನವಿನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದಿಸಿ ನಮಗೆ ಸೌಲಭ್ಯನ ಕೊಡಬೇಕು. ನಮ್ಮ ಬೇಡಿಕೆಗೂ ಸ್ಪಂದನೆಗೆ ಅವರು ಸರಿಯಾದಂಥ ಸ್ಪಂದನೆ ಆಗಲಿಲ್ಲ ಅಂತಂದರೆ, ಆದೇಶಗಳ ಅನುಷ್ಠಾನ ಆಗಲಿಲ್ಲ ಅಂತಂದರೆ ನಾವು ಸೋಮವಾರ, ಮಂಗಳವಾರ, ಬುಧವಾರ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದುಗಡೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುತ್ತೆ ಅನ್ನೋದನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.